ನಾಪತ್ತೆ ಕೇಸ್ನಲ್ಲಿ ಸುಜಾತಾ ಭಟ್ಗೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಕೇಸು ವರ್ಗಾವಣೆ ಆಗ್ತಾ ಇದ್ದಂತೆ ಎಸ್ಐಟಿ ತನಿಖೆಗಿಳಿದಿದೆ. ಅನನ್ಯಾ ಭಟ್ ನಾಪತ್ತೆ ಕೇಸನ್ನ ಎಸ್ಐಟಿ ಗಂಭೀರವಾಗಿ ಪರಿಗಣಿಸಿದೆ. ಇದೇ ನಾಪತ್ತೆ ಕೇಸ್ನಲ್ಲಿ ಸುಜಾತಾ ಭಟ್ಗೆ ಎಸ್ಐಟಿ ನೋಟಿಸ್ ಹೋಗಿದೆ. ಕೇಸ್ ವರ್ಗಾವಣೆಯಾಗ್ತಾ ಇದ್ದಂತೆ ಎಸ್ಐಟಿ ಈಗ ತನಿಖೆಗಿಳಿದಿದೆ. ಅನನ್ಯಾ ಭಟ್ ನಾಪತ್ತೆ ಪ್ರಕರಣ ಏನಿದೆ, ಈ ಪ್ರಕರಣವನ್ನ ಎಸ್ಐಟಿ ಗಂಭೀರವಾಗಿ ತೆಗೆದುಕೊಂಡಿದೆ. ವಿಚಾರಣೆಗೆ ಹಾಜರಾಗುವಂತೆ ಸುಜಾತಾಗೆ ಎಸ್ಐಟಿ ನೋಟಿಸ್ ಹೋಗಿದೆ. ಬೆಳ್ತಂಗಡಿ ಕಚೇರಿಗೆ ಹಾಜರಾಗೋದಕ್ಕೆ ಎಸ್ಐಟಿ ಸೂಚನೆ ಕೊಟ್ಟಿದೆ. ಬೆಂಗಳೂರಿನಲ್ಲಿರುವ ಸುಜಾತಾಗೆ ಎಸ್ಐಟಿ ನೋಟಿಸ್ ಅನ್ನ ತಲುಪಿಸಿದೆ. ಅನನ್ಯಾ ಅನ್ನೋ ಹುಡುಗಿ ಇದ್ದ ಬಗ್ಗೆಯೂ ಎಸ್ಐಟಿಗೆ ಅನುಮಾನ ಇದೆ. ಧರ್ಮಸ್ಥಳದಿಂದ ಅನನ್ಯಾ ಭಟ್ ನಾಪತ್ತೆ ಅಂತ ಸುಜಾತಾ ದೂರು ಕೊಟ್ಟಿದ್ದು. ಸುಳ್ಳು ದೂರು ಅನ್ನೋದರ ಬಗ್ಗೆ ತನಿಖೆ ನಡೆಸೋದಕ್ಕೆ ಎಸ್ಐಟಿ ಮುಂದಾಗಿದೆ. ಈ ದೂರು ಸುಳ್ಳ ಅಥವಾ ಸತ್ಯನ, ಇದರ ಬಗ್ಗೆ ಈಗ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದೆ. ಯಾಕಂದ್ರೆ ಅನನ್ಯಾ ಭಟ್ ಮಿಸ್ಸಿಂಗ್ ಅಂತಲೇ ಸುಜಾತಾ ಭಟ್ ದೂರನ್ನ ದಾಖಲಿಸಿರೋದು. ಈಗ ಅನನ್ಯಾ ಭಟ್ ಇರುವಿಕೆಯ ಬಗ್ಗೆಯೂ ಕೂಡ ಪತ್ತೆ ಹಚ್ಚಬೇಕು. ಈಗಾಗಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಪ್ರಕರಣದಲ್ಲಿ ಹಲವು ಸತ್ಯಗಳನ್ನ ಬಯಲಿಗೆಳೆದಿದೆ. ಈಗ ಎಸ್ಐಟಿ ಕೇಸನ್ನ ಕೈಗೆತ್ತಿಕೊಂಡಿದೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಅನಾಮಿಕನ ವಿಚಾರಣೆ. ತನಿಖಾಧಿಕಾರಿ ಜಿತೇಂದ್ರ ನೇತೃತ್ವದಲ್ಲಿ ಅನಾಮಿಕನ ವಿಚಾರಣೆ ನಡೀತಾ ಇದೆ. ಶೋಧ ನಡೆಸಿದ 17 ಸ್ಥಳಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಅಧಿಕಾರಿಗಳು ಸಂಗ್ರಹಿಸ್ತಾ ಇದ್ದಾರೆ. ತಾನು ಹೂತಿಟ್ಟ ಸ್ಥಳಗಳ ಬಗ್ಗೆ ಮತ್ತೆ ಅನಾಮಿಕ ಆತ್ಮವಿಶ್ವಾಸದ ಮಾತುಗಳನ್ನಾಡಿದಾನಂತೆ. ನಾನು ಹೇಳಿದ ಜಾಗದಲ್ಲೇ ಶವ ಹೂತಿದ್ದೀನಿ ಅಂತ ಅನಾಮಿಕ ಹೇಳಿಕೆ ಕೊಟ್ಟಿರೋದು. ಮೊಹಾಂತಿ ಎದುರು ಅದೇ ವಾದವನ್ನ ಅನಾಮಿಕ ಮಾಡ್ತಾ ಇದ್ದಾನೆ. ಮೂಳೆಗಳು ಕರಗಿರೋ ಸಾಧ್ಯತೆಗಳ ಬಗ್ಗೆ ಮೊಹಾಂತಿ ಚರ್ಚೆ ಬಗ್ಗೆ ಕೆಲ ಫಾರೆನ್ಸಿಕ್ ವೈದ್ಯರ ಬಳಿಯೂ ಕೂಡ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಮಾತುಕತೆ ನಡೆಸಿದ್ದಾರೆ. ಮಣ್ಣಲ್ಲಿ ಆಸಿಡ್ ಪ್ರಮಾಣ ಹೆಚ್ಚಾಗಿ ಕರಗಿರುವ ಸಾಧ್ಯತೆ ಇರುತ್ತಾ, ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಅನಾಮಿಕನ ವಿಚಾರಣೆ ನಡೀತಾ ಇದೆ. ತನಿಖಾಧಿಕಾರಿ ಜಿತೇಂದ್ರ ಅವರ ನೇತೃತ್ವದಲ್ಲಿ 17 ಸ್ಪಾಟ್ಗಳಲ್ಲಿ ಏನ್ ಕಾರ್ಯಾಚರಣೆ ನಡೀತು, ಅದರ ಬಗ್ಗೆ ಮತ್ತಷ್ಟು ಪ್ರಶ್ನೆಗಳನ್ನ ಅಧಿಕಾರಿಗಳು ಅನಾಮಿಕನಿಗೆ ಕೇಳ್ತಾ ಇದ್ದಾರೆ. ಆದ್ರೆ ಈ ಅನಾಮಿಕ ಹೇಳ್ತಾ ಇರೋದು, ನಾನು ಈಗ ಏನು ಗುರುತು ಮಾಡಿದ್ನೋ 17 ಜಾಗ, ಆ 17 ಸ್ಪಾಟ್ಗಳಲ್ಲಿ ಏನ್ ಕಾರ್ಯಾಚರಣೆ ನಡೀತೋ ಅದೇ ಜಾಗದಲ್ಲೇ ನಾನು ಶವಗಳನ್ನ ಹೂತಿದ್ದು ಅಂತ ಆತ ಪಟ್ಟು ಹಿಡಿದು ಹೇಳ್ತಾ ಇದ್ದಾನೆ. ಶೋಧ ನಡೆಸಿದ 17 ಸ್ಥಳಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಅನಾಮಿಕನ ವಿಚಾರಣೆ ನಡೀತಾ ಇದೆ. ಇನ್ನು ಈ ಮಣ್ಣಿನಲ್ಲಿ ಆಸಿಡಿಕ್ ಅಂಶ ಹೆಚ್ಚು ಇರೋ ಕಾರಣ ಅಸ್ಥಿಪಂಜರ ಏನಾದ್ರೂ ಕರಗಿರಬಹುದಾ, ಇದರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಈ ಸಾಧ್ಯತೆಯ ಬಗ್ಗೆಯೂ ಕೂಡ ವೈದ್ಯರ ಬಳಿ ಚರ್ಚೆ ನಡೆಸಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.